ಉಡುಪಿಯಿಂದಲೇ ನಡೀತಿದ್ದ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲ ಈಗ ಪತ್ತೆಯಾಗಿದೆ. ಉಡುಪಿ ಜಿಲ್ಲೆಯ ವ್ಯಕ್ತಿ ಸೇರಿದಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಉಡುಪಿಯಿಂದಲೇ ನಡೀತಿದ್ದಂತಹ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲ ಪತ್ತೆಯಾಗಿದ್ದು ಉಡುಪಿ ಜಿಲ್ಲೆಯ ವ್ಯಕ್ತಿ ಸೇರಿ 8 ಮಂದಿ ಆರೋಪಿಗಳ ಬಂಧನ ಆಗಿದೆ. 5 ಡ್ರಗ್ಸ್ ಸರಕು ವಶಕ್ಕೆ ಪಡ್ಕೊಂಡಿದೆ ಎನ್ಸಿಬಿ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದೆ. 4 ಖಂಡ ಹಾಗೂ 10 ದೇಶದಲ್ಲಿ ನಡೆಸಿತ್ತಂತೆ ಡ್ರಗ್ಸ್ ವ್ಯವಹಾರ. ಬಹಳ ಆಘಾತಕಾರಿ ವಿಚಾರ. ಉಡುಪಿ ಜಿಲ್ಲೆಯಲ್ಲೇ ಇತ್ತಂತೆ ಡ್ರಗ್ಸ್ನ ಕಾಲ್ ಸೆಂಟರ್. ದೇಶದ 4 ಊರುಗಳ ಮೂಲಕ ಈ ಕಾರ್ಯಾಚರಣೆ ನಡೀತಾ ಇತ್ತು. ಬಹಳ ಆಘಾತಕಾರಿ ವಿಚಾರ ಇದು ಡಿಜಿಟಲ್ ಡ್ರಗ್ ವ್ಯಾಪಾರ ಅಂತ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ಡ್ರಗ್ಸ್ ನಿಗ್ರಹದ ಬಗ್ಗೆ ಹೊಂದಿರುವ ಬದ್ಧತೆಯನ್ನ ತೋರಿಸುತ್ತೆ. ಇದು ಎಂಥ ವಿಚಾರ ಇದು. ಆ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು, ಬೆಂಗಳೂರು ಮಾಡಬೇಕು ಅಂತ ಏನೇನು ಓಡಾಡ್ತಿದ್ದೀರಿ, ಏನಿದು? ಉಡುಪಿ ಬಹಳ ಬುದ್ಧಿವಂತರು, ಬಹಳ ಜ್ಞಾನವಂತರು ಇರುವಂತಹ ಉಡುಪಿ ಕೃಷ್ಣನಗರಿ ಅಂತೆಲ್ಲ ಹೇಳ್ತೀವಿ, ಅಲ್ಲೇ ಡ್ರಗ್ಸ್ ಕಾಲ್ ಸೆಂಟರ್ ಇತ್ತು ಅಂತ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಇದು ಡಿಜಿಟಲ್ ಡ್ರಗ್ಸ್ ವ್ಯಾಪಾರ ಅಂತ ಅಮಿತ್ ಶಾ ಟ್ವೀಟ್ ಮಾಡಿ ಸರ್ಕಾರ ಡ್ರಗ್ಸ್ ನಿಗ್ರಹದ ಬಗ್ಗೆ ಹೊಂದಿರುವ ಬದ್ಧತೆಯನ್ನ ಇದು ತೋರಿಸುತ್ತೆ ಅಂತ ಟ್ವೀಟ್ನಲ್ಲಿ ಬರ್ಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆಪರೇಷನ್ ಮೆಡ್ಮ್ಯಾಕ್ಸ್ ಹೆಸರಲ್ಲಿ ಎನ್ಸಿಬಿ ಕಾರ್ಯಾಚರಣೆ ನಡೆಸಿದೆ. ಅಮೆರಿಕ, ಆಸ್ಟ್ರೇಲಿಯಾ, ಭಾರತ ಸೇರಿದಂತೆ 10 ದೇಶಗಳು 4 ಖಂಡಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಡ್ರಗ್ ಸಿಂಡಿಕೇಟ್ ಈಗ ಬಯಲಾಗಿದೆ. ನಮ್ಮ ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಉಡುಪಿಯಿಂದಲೇ ನಡೀತಿದ್ದಂತಹ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲ ಈಗ ಪತ್ತೆಯಾಗಿದೆ. ಇದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನೆಲ್ಲ ಅಪ್ಡೇಟ್ಸ್ ಇದೆ ಶಶಿ? ಚಂದ್ರ, ಏನು ಸಮುದ್ರದ ತೀರದಲ್ಲಿ ಶಿಪ್ಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡ್ತಿರೋದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಅಮೆರಿಕ, ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ 3 ದೇಶಗಳಿಗೂ ಸಂಬಂಧಪಟ್ಟಂತೆ ಏನು ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರಕು ಸಾಗಣೆಗಳನ್ನು ಕೂಡ ಮಾಡ್ತಾ ಇದ್ರು ಮತ್ತೆ ಡ್ರಗ್ಸ್ ಸಪ್ಲೈಗಳನ್ನು ಕೂಡ ಮಾಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ 10 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಡ್ರಗ್ಸ್ ಗಳನ್ನು ಸಪ್ಲೈಯನ್ನ ಮಾಡ್ತಿದ್ರು. ಅದ್ರ ಜೊತೆ ಕ್ರಿಪ್ಟೋ ಕರೆನ್ಸಿಯನ್ನು ಕೂಡ ಈ ಇಲ್ಲಿಗಲ್ ಆಗಿ ಅವರು ಎಲ್ಲ ಒಂದ್ ಕಡೆ ರವಾನೆಯನ್ನು ಕೂಡ ಮಾಡ್ತಾ ಇದ್ರು. ಅದನ್ನು ಕೂಡ ಶಿಪ್ ಗಳ ಮೂಲಕ ಒಂದು ಈ ರೀತಿಯಂತ ದಂಧೆಯನ್ನ ಮಾಡ್ತಿರೋದು ಎನ್ಸಿಬಿ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಮಹಾರಾಷ್ಟ್ರ, ಬಿಹಾರ ಮತ್ತೆ ದೆಹಲಿ ಮತ್ತೆ ಉಡುಪಿ ಈ 4 ಕಡೆ ಶೋಧ ಕಾರ್ಯಾಚರಣೆಯನ್ನ ಮಾಡಿದಾಗ ಎನ್ಸಿಬಿ ಅಧಿಕಾರಿಗೆ ಸುಮಾರು 10ಕ್ಕೂ ಹೆಚ್ಚು ಜನ ಪೆಡ್ಲರ್ಗಳು, ಇಂಟರ್ನ್ಯಾಷನಲ್ ಪೆಡ್ಲರ್ಗಳು ಈಗ ಸಿಕ್ಕಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರು ಕೂಡ ಎನ್ಸಿಬಿ ಅವರ ಕಾರ್ಯಾಚರಣೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸುಮಾರು 4 ಖಂಡಗಳಿಗೆ ಸಂಬಂಧಪಟ್ಟಂತೆ ಡ್ರಗ್ ಪೆಡ್ಲರ್ ಅನ್ನ ಬಂಧಿಸಿರೋದು ಒಂದು ರೀತಿಯಂತ ಶ್ಲಾಘನೀಯ ವಿಚಾರ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮೂಲಕ ಕೂಡ ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಕೂಡ ಎಲ್ಲೇ ಕೂಡ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಶಿಪ್ ಗಳ ಮೂಲಕ ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದಾಗಿರ್ಬೋದು, ಎಲ್ಲೇ ಆದ್ರೂ ಕೂಡ ಇದರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳ್ಬಿಟ್ಟು ಕೇಂದ್ರ ಗೃಹ ಸಚಿವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಆ ಸಮುದ್ರ ತೀರದಲ್ಲೂ ಕೂಡ ಇನ್ಮುಂದಾದ್ರೂ ಕೂಡ ಡ್ರಗ್ಸ್ ನ ಹಾವಳಿ, ಅದೇ ರೀತಿಯಲ್ಲಿ ಕೂಡ ಮಾರಾಟ ಜಾಲಗಳು ನಿರ್ವಹಣೆ ಬೀಳ್ಬೇಕಾಗಿದೆ. ಸಿಂಧೂರ, ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.